ಈ ರಸಲ್ಮೇನಿಯಾ 43 ವಿಚಾರ ಎಷ್ಟು ದೊಡ್ಡ ವಿಚಾರ ಆಗಿದೆ ಅಂದ್ರೆ ಅದನ್ನ ಬಿಟ್ರೆ ಬೇರೆ ಅಪ್ಡೇಟ್ ಸಿಗ್ತಾ ಇಲ್ಲ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ನಮ್ಮ ಡ್ರೂ ಮ್ಯಾಕೆಂಟೈರ್ ಹಾಗೆ ಕೋಡಿ ರೋಡ್ಸ್ ಅವರ ಬಗ್ಗೆ ಮಾತಾಡೋದಾದ್ರೆ ನಿಮ್ಗೆ ಗೊತ್ತಿರಬಹುದು, ಇವರ ನಡುವೆ ಅನ್ಡಿಸ್ಪ್ಯೂಟೆಡ್ ಡಬ್ಲ್ಯೂ ಚಾಂಪಿಯನ್ಶಿಪ್ ಗೆ ರೆಸಲ್ ಪಲೂಜಾದಲ್ಲಿ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಈಗ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಕೋಡಿ ರೋಡ್ಸ್ ಅವ್ರನ್ನ ಟೀಸ್ ಮಾಡೋದಕ್ಕೂ ಕೂಡ ಶುರು ಮಾಡಿದ್ದಾರೆ. ರೀಸೆಂಟ್ ಆಗಿ ಎಲ್ಲೋ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಹೋಗಿರ್ತಾರೆ ಅಂತ ಅನ್ಕೋತೀನಿ. ಅಂಡ್ ಅಲ್ಲಿ ಇಡೀ ಕ್ರೌಡ್ ಡ್ರೂ ಮ್ಯಾಕೆಂಟೈರ್ ಅಂತ ಚಾಂಟ್ ನ ಮಾಡ್ತಾ ಇರುತ್ತೆ. ಸಡನ್ ಆಗಿ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಕಾರ್ ಒಳಗಡೆನೆ ಕೋಡಿ ರೋಡ್ಸ್ ಅವರ ಥೀಮ್ ಸಾಂಗ್ ನ ಪ್ಲೇ ಮಾಡಿ ಟೀಸ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಕೋಡಿ ರೋಡ್ಸ್ ಅಂತ. ಏನೇ ಆಗ್ಲಿ, ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರ ಕ್ಯಾರೆಕ್ಟರ್ ಆನ್ ಸ್ಕ್ರೀನು ಹಾಗೆ ಆಫ್ ಸ್ಕ್ರೀನು ಅಷ್ಟೇ ಅದ್ಭುತವಾಗಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ನೋಡೋಣ, ಮತ್ತೊಮ್ಮೆ ಅವರಿಗೆ ಚಾನ್ಸ್ ಸಿಗ್ತಾ ಇದೆ ಡಬ್ಲ್ಯೂ ಅನ್ಡಿಸ್ಪ್ಯೂಟೆಡ್ ಚಾಂಪಿಯನ್ಶಿಪ್ ಗೆ. ಈ ಬಾರಿನಾದ್ರೂ ಡ್ರೂ ಮ್ಯಾಕೆಂಟೈರ್ ಅವರು ಎಲ್ಲರನ್ನು ಕೂಡ ಶಾಕ್ ಮಾಡಿ ಕೋಡಿ ರೋಡ್ಸ್ ಅವ್ರನ್ನ ಸೋಲಿಸಿ ಹೊಸ ಚಾಂಪಿಯನ್ ಆಗ್ತಾರ ಅಂತ ಕಾದ್ ನೋಡ್ಬೇಕು. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ದಿರ್ತಕ್ಕಂಥದ್ದು ರೆಸಲ್ ಪಲೂಜಾ ಬಗ್ಗೆ. ನಿಮಗೆ ಗೊತ್ತಿರಬಹುದು, ಇನ್ನೇನು ಮುಂದಿನ ಭಾನುವಾರ ನಮಗೆ ರೆಸಲ್ ಪಲೂಜಾ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ನಿಜವಾಗ್ಲೂ ನಾವು ಏನನ್ನ ಎಕ್ಸ್ಪೆಕ್ಟ್ ಮಾಡಿದ್ವೋ ಅದಕ್ಕಿಂತ ಜಾಸ್ತಿ ಅದ್ಭುತವಾದ ಶೋ ನಮಗೆ ರೆಸಲ್ ಪಲೂಜಾದಲ್ಲಿ ನೋಡೋದಕ್ಕೆ ಸಿಗಬಹುದು. ಅದಕ್ಕೆ ಮೇನ್ ರೀಸನ್ ಏನಪ್ಪಾ ಅಂದ್ರೆ ರೆಸಲ್ ಮೇನಿಯಾ 43. ನೀವು ಇವಾಗ ಕೇಳಬಹುದು, ಅಲ್ಲಿ ರೆಸಲ್ ಮೇನಿಯಾ ಆಗೋದಕ್ಕೂ ಕೂಡ ಡಬ್ಲ್ಯೂ ಅವರು ಇಲ್ಲಿ ಈ ಒಂದು ಶೋನ ಚೆನ್ನಾಗಿ ಬುಕ್ ಮಾಡೋದಕ್ಕೂ ಏನ್ ರೀಸನ್ ಅಂತ. ನಿಮ್ಗೆ ಗೊತ್ತಿರಬಹುದು, ಸೌದಿ ಅರೇಬಿಯಾದಲ್ಲಿ ರೆಸಲ್ ಮೇನಿಯಾ ಆಗ್ತಾ ಇರೋದ್ರಿಂದ ಯುನೈಟೆಡ್ ಸ್ಟೇಟ್ ಆಡಿಯನ್ಸ್ ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂಡಿದ್ದಾರೆ ಡಬ್ಲ್ಯೂ ಕಂಪನಿ ಮೇಲೆ. ಅಂಡ್ ಅಷ್ಟೇ ಅಲ್ಲ, ರೆಸಲ್ ಪಲೂಜಾ ESPN ಗೂ ಕೂಡ ಹೋಗ್ತಾ ಇರೋ ಕಾರಣ ಡಬ್ಲ್ಯೂ ಅವರು ಮುಂಚೆನೆ ಇದನ್ನ ದೊಡ್ಡದಾಗಿ ಬುಕ್ ಮಾಡಬೇಕು ಅಂತ ಅನ್ಕೊಂಡಿದ್ರು. ಅಂಡ್ ಈಗ ಆ ಒಂದು ಔಟ್ರೇಜ್ ನ ಕಮ್ಮಿ ಮಾಡೋದಕ್ಕೋಸ್ಕರ ಈ ಒಂದು ಶೋನ ಇನ್ನೂ ಕೂಡ ದೊಡ್ಡದಾಗಿ ಬುಕ್ ಮಾಡಬೇಕು ಅಂತ ಅನ್ಕೋತಾ ಇದಾರಂತೆ. ಅಷ್ಟೇ ಅಲ್ಲ, ಈ ಒಂದು ಶೋನ ಪ್ರತಿ ವರ್ಷನೂ ಕೂಡ ನಾವು ಹೇಗಾದ್ರೂ ಮಾಡಿ ತಗೊಂಡು ಬರಲೇಬೇಕು ಅಂತ 100% ಟ್ರೈನ ಕೂಡ ಕೊಡ್ತಾ ಇದಾರಂತೆ. ಅದಕ್ಕೋಸ್ಕರನೇ ರೆಸಲ್ ಪಲೂಜಾ ಮ್ಯಾಚ್ ಕಾರ್ಡ್ ಕೂಡ ಅಷ್ಟೊಂದು ಬ್ಯಾಂಗರ್ ಮ್ಯಾಚ್ ಕಾರ್ಡ್ ರೀತಿ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಎಲ್ಲಾ ಮ್ಯಾಚ್ ಅಲ್ಲೂ ಕೂಡ ಸ್ಟೋರಿ ಲೈನ್ ಡಬ್ಲ್ಯೂ ಅವರು ಇನ್ವಾಲ್ವ್ ಮಾಡಿದ್ದಾರೆ. ಏನೇ ಆಗ್ಲಿ ಗೈಸ್, ಕಾದ್ ನೋಡೋಣ, ಭಾನುವಾರ ನಮ್ ಕಣ್ಮುಂದೆ ಇರುತ್ತೆ ಈ ಒಂದು ಶೋ ಯಾವ ರೀತಿ ಇರುತ್ತೆ ಅಂತ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ದಿರ್ತಕ್ಕಂಥದ್ದು ನಮ್ಮ ಆಂಡ್ರಾದೆ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು, ಆಂಡ್ರಾದೆ ಅವರು ಡಬ್ಲ್ಯೂ ಇಂದ ವಾಕ್ಔಟ್ ಮಾಡಿದ್ದಾರೆ. ಅಂಡ್ ಈಗ ಸಿಕ್ಕಾಪಟ್ಟೆ ರೂಮರ್ಸ್ ಗಳು ಬರ್ತಾ ಇದೆ. ಯಾವ ರೀತಿ ರೂಮರ್ಸ್ ಗಳಪ್ಪ ಅಂದ್ರೆ, ಆಂಡ್ರಾದೆ ಅವರು ಡಬ್ಲ್ಯೂ ಕಂಪನಿ ಜೊತೆ ಮಾತಾಡೋದನ್ನೇ ನಿಲ್ಸಿದ್ರಂತೆ. ಅಂದ್ರೆ ಅವರು ಎಷ್ಟೇ ಮಾತಾಡೋದಕ್ಕೆ ಟ್ರೈ ಮಾಡಿದ್ರು ಕೂಡ ಇವ್ರ ಕಡೆಯಿಂದ ಯಾವುದೇ ರೀತಿಯ ರೆಸ್ಪಾನ್ಸ್ ಬರ್ತಿರ್ಲಿಲ್ವಂತೆ. ಅದಕ್ಕೋಸ್ಕರನೇ ಡಬ್ಲ್ಯೂ ಅವರು ಕೂಡ ತನ್ನ ಕಂಪನಿಯಿಂದ ಆಂಡ್ರಾದೆ ಅವರನ್ನ ರಿಮೂವ್ ಮಾಡಿದ್ದಾರೆ. ಇನ್ನೂ ಕೂಡ ರೆಸ್ಪಾನ್ಸ್ ನ ಕೊಟ್ಟೇ ಇಲ್ಲ ನಮ್ಮ ಆಂಡ್ರಾದೆ ಅವರು. ಅಂಡ್ ಈಗ ರೂಮರ್ಸ್ ಗಳು ಬರ್ತಿರೋ ಪ್ರಕಾರ ಡಬ್ಲ್ಯೂ ಅವರು ಆಂಡ್ರಾದೆ ಅವರಿಗೆ ಹೇಳಿದ್ರಂತೆ, ನೀನು AAA ಪ್ರಮೋಷನ್ ಅಲ್ಲೂ ಕೂಡ ವರ್ಕ್ ಮಾಡಬೇಕು ಅಂತ. ಅಂಡ್ ಅದಕ್ಕೆ ನಮ್ಮ ಆಂಡ್ರಾದೆ ಅವರು ಒಪ್ಕೊಂಡಿಲ್ಲ ಅಂತ ರೂಮರ್ಸ್ ಗಳು ಬರ್ತಾ ಇದೆ. ಅಷ್ಟೇ ಅಲ್ಲ, ಕಳೆದ ಬಾರಿ ಅವರು ರಿಲೀಸ್ ಆಗ್ಬೇಕಾದ್ರೆ ಯಾವುದೋ ಒಂದು ವೆಲ್ನೆಸ್ ಪಾಲಿಸಿನ ವೈಲೆನ್ಸ್ ಮಾಡಿದ್ರಂತೆ. ಈಗಲೂ ಕೂಡ ಅದೇ ರೀತಿ ಮಾಡಿರಬಹುದು, ಅದಕ್ಕೋಸ್ಕರ ಈ ರೀತಿ ಆಗ್ತಾ ಇದೆ ಅಂತ ಏನೇನೋ ರೂಮರ್ಸ್ ಗಳು ಬರ್ತಾ ಇದೆ. ಸದ್ಯಕ್ಕೆ ಯಾವುದೇ ರೀತಿಯ ಕನ್ಕ್ಲೂಷನ್ ಸಿಕ್ಕಿಲ್ಲ ಯಾಕೆ ಅವರು ವಾಕ್ಔಟ್ ಮಾಡಿದ್ದು ಅಂತ. ಐ ಥಿಂಕ್ ಇದ್ರ ಬಗ್ಗೆ ಆಂಡ್ರಾದೆ ಅವರೇ ಕ್ಲಾರಿಟಿ ಕೊಡೋ ತನಕ ಏನು ಕೂಡ ಮಾತಾಡೋಂಗಿಲ್ಲ. ಅಂಡ್ ಇದರಿಂದ ರೇ ಫಿನಿಕ್ಸ್ ಅವ್ರಿಗಂತೂ ತುಂಬಾ ದೊಡ್ಡ ತೊಂದರೆ ಆಯ್ತು. ಪಾಪ ಹೇಗೋ ಟ್ಯಾಗ್ ಟೀಮ್ ಅಲ್ಲಾದ್ರೂ ಅವರು ಬದುಕ್ತಾ ಇದ್ರು. ಬಟ್ ಈಗ ಟ್ಯಾಗ್ ಟೀಮ್ ಪಾರ್ಟ್ನರ್ನೇ ಕೈ ಕೊಟ್ಟು ಹೋಗಿದ್ದಾನೆ ಅಂದ್ರೆ ಕಾದ್ ನೋಡ್ಬೇಕು ಈಗ ನಮ್ಮ ರೇ ಫಿನಿಕ್ಸ್ ಅವರ ಮುಂದಿನ ಗತಿ ಏನಾಗುತ್ತೆ ಅಂತ. ಆಂಡ್ರಾದೆ ಅವರ ಜೊತೆ ಟ್ಯಾಗ್ ಟೀಮ್ ಹಾಕೋದಕ್ಕಿಂತ ಪೆಂಟಾ ಅವರ ಜೊತೆನೆ ಹಾಕಿದಿದ್ರೆ ಇನ್ನೂ ಕೂಡ ಚೆನ್ನಾಗಿರೋದು. ಬಟ್ ಆ ಕಡೆ ಪೆಂಟಾ ಅವರು ಆಸ್ ಎ ಸಿಂಗಲ್ ಸೂಪರ್ ಸ್ಟಾರ್ ಅದ್ಭುತವಾದ ಕೆಲಸನ ಮಾಡ್ತಾ ಇದ್ದಾರೆ. ಈ ಕಡೆ ಟ್ಯಾಗ್ ಟೀಮ್ ಹಾಕಿದ್ರೆ ಅವರ ಸಿಂಗಲ್ಸ್ ಕರಿಯರ್ ಕೂಡ ಎಲ್ಲೋ ಊತೋದಂಗೆ ಆಗುತ್ತೆ. ಕಾದ್ ನೋಡ್ಬೇಕು ಗಾಯ್ಸ್, ರೇ ಫಿನಿಕ್ಸ್ ಅವರ ಮುಂದಿನ ಗತಿ ಏನಾಗುತ್ತೆ ಅಂತ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ದಿರ್ತಕ್ಕಂಥದ್ದು ಡಬ್ಲ್ಯೂ ಹೊಸ ಪರ್ಫಾರ್ಮೆನ್ಸ್ ಸೆಂಟರ್ ಬಗ್ಗೆ. ರೀಸೆಂಟ್ ಆಗಿ ಅವರು ಒಂದು ಪರ್ಫಾರ್ಮೆನ್ಸ್ ಸೆಂಟರ್ ಚೇಂಜ್ ಮಾಡಿ ಇನ್ನೊಂದಕ್ಕೆ ಮೂವ್ ಆನ್ ಆಗಿದ್ರು. ಅಂಡ್ ಈಗ ಡಬ್ಲ್ಯೂ ನಮ್ಮ HHH ಅವರು ಕನ್ಫರ್ಮ್ ಮಾಡಿರೋ ಪ್ರಕಾರ ಅವರು ಒರ್ಲ್ಯಾಂಡೋದಲ್ಲಿ ಇನ್ನ ಒಂದು ಪರ್ಫಾರ್ಮೆನ್ಸ್ ಸೆಂಟರ್ ನ ಬಿಲ್ಡ್ ಮಾಡ್ತಾ ಇದಾರಂತೆ. ಅಂಡ್ ಇದು ಇನ್ನೂ ಕೂಡ ದೊಡ್ಡದಾಗಿ ಬೆಟರ್ ಆಗಿ ಅವರು ಬಿಲ್ಡ್ ಮಾಡ್ತಾ ಇದಾರಂತೆ. ಇದು ಪರ್ಫಾರ್ಮೆನ್ಸ್ ಸೆಂಟರ್ ಬಗ್ಗೆ ಆದ್ರೆ ಗಾಯ್ಸ್, ಡಬ್ಲ್ಯೂ ಅವರು ಈಗಾಗಲೇ ಸೌದಿ ಅರೇಬಿಯಾದಲ್ಲಿ ಒಂದು ಸಪರೇಟ್ ಆಫೀಸ್ ನು ಕೂಡ ಓಪನ್ ಮಾಡಿ ಇಟ್ಕೊಂಡಿದ್ದಾರಂತೆ. ಸೊ ಇದ್ರ ಪ್ರಕಾರ ನೋಡೋದಾದ್ರೆ ಮುಂದೆ ಕಂಪ್ಲೀಟ್ ಆಗಿ ಏನಾದ್ರೂ ಅವರು ಸೌದಿ ಅರೇಬಿಯಾಗೆ ಮೂವ್ ಆನ್ ಆಗ್ತಾರ ಅಂತ ಡೌಟ್ ಶುರು ಆಗ್ತಾ ಇದೆ. ಏನೇ ಆಗ್ಲಿ, ಡಬ್ಲ್ಯೂ ಕಂಪನಿಯ ಆಫೀಸ್ ಸೌದಿ ಅರೇಬಿಯಾದಲ್ಲಿ ಈಗಾಗಲೇ ಬಿಲ್ಡ್ ಆಗಿದೆಯಂತೆ. ಅಂಡ್ ಅಷ್ಟೇ ಅಲ್ಲ, ಅವರ ಕಾಂಟ್ರಾಕ್ಟ್ 2027ಕ್ಕೆ ಎಕ್ಸ್ಪೈರ್ ಏನೋ ಆಗ್ತಾ ಇದೆ. ಬಟ್ ಆಫ್ ಕೋರ್ಸ್ ದುಡ್ಡನ್ನ ಮತ್ತೆ ಕೊಡ್ತಾರೆ. ಇನ್ನು 10 ವರ್ಷ 5 ವರ್ಷದ ಡೀಲ್ ನ ಸೌದಿ ಅರೇಬಿಯಾದವರು ಸೈನ್ ಮಾಡ್ಕೋತಾರೆ. ಯಾಕಂದ್ರೆ 2027ರ ರಸಲ್ ಮೀನಿಯಾನೇ ಕರೆಸ್ಕೊತಾ ಇದ್ದಾರೆ ಅಂದ್ರೆ ಇನ್ನೊಂದು 10 ವರ್ಷ ಡೀಲ್ ನ ಆಫ್ ಕೋರ್ಸ್ ಎಕ್ಸ್ಟೆಂಡ್ ಮಾಡ್ಕೋತಾರೆ. ಕಾದ್ ನೋಡೋಣ ಗಾಯ್ಸ್, ಏನೇನಾಗುತ್ತೆ ಡಬ್ಲ್ಯೂ ಫ್ಯೂಚರ್ ಎಲ್ಲೆಲ್ಲಿಗೆ ಹೋಗುತ್ತೆ ಅಂತ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ದಿರ್ತಕ್ಕಂಥದ್ದು ಎಲ್ ಗ್ರಾಂಡೆ ಅಮೆರಿಕಾನೋ ಬಗ್ಗೆ. ನಿಮ್ಗೆ ಗೊತ್ತಿರಬಹುದು, ಈಗ ನಮ್ಮ ಎಲ್ ಗ್ರಾಂಡೆ ಅಮೆರಿಕಾನೋ ಅವರು ಯಾವ ರೀತಿ ಪರ್ಫಾರ್ಮೆನ್ಸ್ ನ ಕೊಡ್ತಾ ಇದಾರೆ ಅಂತ. ಅಂಡ್ ತುಂಬಾ ಜನ ಹೇಳ್ತಾ ಇದ್ದೀರಿ ಲುಡ್ವಿಗ್ ಕೈಸರ್ ಅವರೇ ಎಲ್ ಗ್ರಾಂಡೆ ಅಮೆರಿಕಾನೋ ಅಂತ. ನಾನು ಆಗಿಂದನೂ ಕೂಡ ಹೇಳ್ಕೊಂಡು ಬರ್ತಾ ಇದ್ದೀನಿ, ಎಲ್ ಗ್ರಾಂಡೆ ಅಮೆರಿಕಾನೋ ಅವರೇ ಬೇರೆ, ಲುಡ್ವಿಗ್ ಕೈಸರ್ ಅವರೇ ಬೇರೆ ಅಂತ. ಅಂಡ್ ಇದಕ್ಕೆ ಪುಷ್ಟಿ ಕೊಡೋ ರೀತಿ ನಮ್ಮ ಲುಡ್ವಿಗ್ ಕೈಸರ್ ಅವರೇ ತನ್ನ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಈ ಒಂದು ಫೋಟೋನ ಅಪ್ಲೋಡ್ ಮಾಡ್ಕೊಂಡಿದ್ದಾರೆ. ನೀವು ಇಲ್ಲಿ ನೋಡ್ತಾ ಇರಬಹುದು. ಇದರಲ್ಲಿ ನಮ್ಮ ಲುಡ್ವಿಗ್ ಕೈಸರ್ ಅವರು ಎಲ್ ಗ್ರಾಂಡೆ ಅಮೆರಿಕಾನೋ ಅವರ ಜೊತೆ ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ಸೊ ಈಗಲಾದ್ರೂ ಕನ್ಫರ್ಮ್ ಆಯ್ತಾ, ನಮ್ಮ ಲುಡ್ವಿಗ್ ಕೈಸರ್ ಅವರೇ ಬೇರೆ, ನಮ್ಮ ಎಲ್ ಗ್ರಾಂಡೆ
ಗ್ರಾಂಡೆ ಅಮೆರಿಕಾನೋ ಅವರೇ ಬೇರೆ, ನಮ್ಮ ಚಾಡ್ ಗೇಬಲ್ ಅವರೇ ಬೇರೆ, ನಮ್ಮ ಎಲ್ ಗ್ರಾಂಡೆ ಅಮೆರಿಕಾನೋ ಅವರೇ ಬೇರೆ. ಕಾದ್ ನೋಡ್ಬೇಕು ಆ ಮುಖವಾಡದ ಹಿಂದೆ ಇರತಕ್ಕಂತಹ ನಿಜವಾದ ಮುಖ ಯಾರ್ದು ಅಂತ ನೋಡೋದಕ್ಕೆ. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ದಿರ್ತಕ್ಕಂಥದ್ದು ನಾಳೆಯ ಮಂಡೇ ನೈಟ್ ರೋ ಬಗ್ಗೆ. ನಾಳೆ ಮಂಡೇ ನೈಟ್ ರೋ ಮಾತ್ರ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಮಂಡೇ ನೈಟ್ ರೋ ಆಗಲಿದೆ. ಯಾಕಂದ್ರೆ ನಾಳೆಯ ಮಂಡೇ ನೈಟ್ ರೋ ಗೋ ಹೋಮ್ ಎಡಿಷನ್ ಫಾರ್ ರಸಲ್ ಪಲೂಜಾ ಅಂತಾನೆ ಹೇಳ್ಬಹುದು. ಸೊ ರಸಲ್ ಪಲೂಜಾಗೆ ಎಷ್ಟು ಹೈಪ್ ಆಗುತ್ತೋ ಅಷ್ಟು ಹೈಪ್ ನ ಹುಟ್ಟಾಕೋದಕ್ಕೆ ಬಾಕಿ ಉಳಿದಿರೋದು ಒಂದೇ ಒಂದು ಮಂಡೇ ನೈಟ್ ರೋ, ಅಂಡ್ ಅದೇ ನಾಳೆಯ ಮಂಡೇ ನೈಟ್ ರೋ. ಅಂಡ್ ಅದೇ ರೀತಿ ವಿಚಾರಗಳನ್ನ ಡಬ್ಲ್ಯೂ ಅವರು ನಾಳೆ ಮಂಡೇ ನೈಟ್ ರೋಗೆ ಅಫಿಷಿಯಲ್ ಆಗಿ ಕನ್ಫರ್ಮ್ ಕೂಡ ಮಾಡಿದ್ದಾರೆ. ಮೊದಲನೇದಾಗಿ ನಮಗೆ ಪೆಂಟಾ ವರ್ಸಸ್ ಕಾಫಿ ಕಿಂಗ್ಸ್ಟನ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಇದಾದ್ಮೇಲೆ ಎಲ್ ಗ್ರಾಂಡೆ ಅಮೆರಿಕಾನೋ ವರ್ಸಸ್ ಡ್ರ್ಯಾಗನ್ ಲೀ ಅವರ ನಡುವೆ ಕೂಡ ಡಬ್ಲ್ಯೂ ಅವರು ಒಂದು ಸಿಂಗಲ್ಸ್ ಮ್ಯಾಚ್ ನ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ. ಇದಾದ್ಮೇಲೆ ಲೈರಾ ವಾಲ್ಕೈರಾ ಹಾಗೆ ರಾಕ್ಸಿನಿ ಪ್ರೀಸ್ ಅವರ ನಡುವೆ ಕೂಡ ಒಂದು ಸಿಂಗಲ್ಸ್ ಮ್ಯಾಚ್ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಅಷ್ಟೇ ಅಲ್ಲ ಗೈಸ್, ಸಿಎಂ ಪಂಕ್, ಎಜೆ ಲೀ, ಸೆತ್ ರೋಲೆನ್ಸ್ ಅಂಡ್ ಬೆಕ್ಕಿ ಲಿಂಚ್ ಅವರು ತಮ್ಮ ರೆಸ್ಸಲ್ ಪಲೂಜಾ ಮಿಕ್ಸ್ಡ್ ಟ್ಯಾಗ್ ಟೀಮ್ ಮ್ಯಾಚ್ ಗಿಂತ ಮುಂಚೆ ನಾಳೆ ಮಂಡೇ ನೈಟ್ ರೋ ಅಲ್ಲಿ ಫೇಸ್ ಟು ಫೇಸ್ ಬರ್ತಾ ಇದ್ದಾರೆ. ಸೊ ಈ 4 ಜನರ ಫೇಸ್ ಆಫ್ ನಮಗೆ ನಾಳೆ ಮಂಡೇ ನೈಟ್ ರೋ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಇಷ್ಟಕ್ಕೆ ನಿಂತಿಲ್ಲ, ನಾಳೆ ಮಂಡೇ ನೈಟ್ ರೋ ಅಲ್ಲಿ ನಮಗೆ ಸಿನೇಷನ್ ಲೀಡರ್ 17 ಟೈಮ್ ಚಾಂಪಿಯನ್ ಜಾನ್ ಸಿನಾ ಅವರ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗ್ತಾ ಇದೆ. ಜಾನ್ ಸಿನಾ ಅವರು ನಾಳೆ ನಮಗೆ ಮಂಡೇ ನೈಟ್ ರೋ ಅಲ್ಲಿ ನೋಡೋದಕ್ಕೆ ಸಿಗ್ತಾರೆ. ಅಂಡ್ ಅವರು ಆಫ್ ಕೋರ್ಸ್ ಬೀಸ್ಟ್ ಬ್ರಾಕ್ ಲೆಸ್ನರ್ ಅವರ ಬಗ್ಗೆ ಮಾತಾಡ್ತಾರೆ. ಯಾಕಂದ್ರೆ ಬ್ರಾಕ್ ಲೆಸ್ನರ್ ಅವರು ರೆಸ್ಸಲ್ ಪಲೂಜಾದಲ್ಲಿ ಜಾನ್ ಸಿನಾ ಅವರಿಗೆ ಚಾಲೆಂಜ್ ಮಾಡಿದಾಗಿಂದ ಕೂಡ ಜಾನ್ ಸಿನಾ ಅವರು ಬ್ರಾಕ್ ಲೆಸ್ನರ್ ಅವರ ಬಗ್ಗೆ ಮಾತಾಡಿಲ್ಲ. ಸೊ ನಾಳೆ ನಮ್ಮ ಜಾನ್ ಸಿನಾ ಅವರು ಬ್ರಾಕ್ ಲೆಸ್ನರ್ ಅವರ ಬಗ್ಗೆ ಮಾತಾಡ್ತಾರೆ. ಈ ಒಂದು ವಿಚಾರನ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ಇಷ್ಟೇ ಅಲ್ಲ, ನಮ್ಮ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ ಆಗಿ ನ್ಯೂ ಟ್ರಿಪಲ್ ಎ ಮೆಗಾ ಚಾಂಪಿಯನ್ ಡೊಮಿನಿಕ್ ಮಿಸ್ಟೀರಿಯೋ ಅವರು ಕೂಡ ಶೋ ಅಲ್ಲಿ ಇರ್ತಾರೆ. ಅಂಡ್ ಅದೇ ರೀತಿ ಜಡ್ಜ್ಮೆಂಟ್ ಡೇ ಕೂಡ ನಾಳೆ ಮಂಡೇ ನೈಟ್ ರೋ ಅಲ್ಲಿ ಇರುತ್ತೆ. ಈ ಕಡೆ ಊಸೋಸ್ ಹಾಗೆ ಬ್ರಾನ್ ಬ್ರೇಕರ್, ಬ್ರಾನ್ಸನ್ ರೀಡ್, ಎಲೆನೈಟ್ ಅವರ ಸ್ಟೋರಿ ಕೂಡ ಕಂಟಿನ್ಯೂ ಆಗುತ್ತೆ. ನಮ್ಮ ಜೇ ಊಸೋ ಅವರು ಕಳೆದ ವಾರ ಎಲೆನೈಟ್ ಅವರಿಗೆ ಸ್ಪಿಯರ್ ಹಾಕಿದ್ರಲ್ಲ, ಅದಕ್ಕೆ ಏನ್ ರೀಸನ್ ಕೊಡ್ತಾರೆ ಅಂತ ನಮಗೆ ನಾಳೆ ಮಂಡೇ ನೈಟ್ ರೋ ಅಲ್ಲಿ ಗೊತ್ತಾಗುತ್ತೆ. ಸೊ ನಾಳೆ ಮಂಡೇ ನೈಟ್ ರೋ ಮಾತ್ರ ಸಿಕ್ಕಾಪಟ್ಟೆ ದೊಡ್ಡದಾಗಿ ಕಾಣಿಸ್ತಾ ಇದೆ. ಅದೇ ರೀತಿ ಅದ್ಭುತವಾಗಿ ಡಬ್ಲ್ಯೂ ಅವರು ಬುಕ್ ಕೂಡ ಮಾಡ್ತಾರೆ. ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ಮಿಸ್ ಮಾಡ್ಕೊಂಡ್ರು ಕೂಡ ನನ್ನ ಚಾನಲ್ ಅಲ್ಲಿ ಆದಷ್ಟು ಬೇಗ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಅದಕ್ಕೋಸ್ಕರ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.